ಒಂದು ದೃಷ್ಟಿಯಲ್ಲಿ 2 ವರ್ಷ ಅದೊಂದು ರೀತಿಯ ಕರಾಳ ದಿನ ಅಂಥೇಳಿ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ನೋಡಿ, 736ಕ್ಕೂ ಹೆಚ್ಚು ಬಾಣಂತಿಯರು ಕರ್ನಾಟಕದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವಿಗೀಡಾಗಿದ್ದಾರೆ. 736. 1100ಕ್ಕೂ ಹೆಚ್ಚು ನವಜಾತ ಶಿಶುಗಳು ಸಾವನ್ನಪ್ಪಿದ್ದಾವೆ. 3000ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸರ್ಕಾರಿ ನೌಕರರು, ಸಬ್ ಇನ್ಸ್ಪೆಕ್ಟ್ರು, ಸೂಪರ್ಡೆಂಟು, ಇವರು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು. ಬೆಳಗಾಂನಲ್ಲಿ ಒಬ್ಬ ಫಸ್ಟ್ ಡಿವಿಷನ್ ಕ್ಲರ್ಕು ಡೆತ್ ನೋಟ್ ಇಟ್ಟು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರು. ಡೆತ್ ನೋಟ್ ಬರೆದಿದ್ದು ವಿರೋಧ ಪಕ್ಷ ನಾಯಕರ ಹೆಸರನ್ನಲ್ಲ, ಕರ್ನಾಟಕದ ಸಂಪುಟ ದರ್ಜೆ ಸಚಿವರೊಬ್ಬರ ಹೆಸರನ್ನ ಬೆಳಗಾವಿಯಲ್ಲಿ ಬರೆದಿಟ್ರೆ, ಇನ್ನೊಂದು ಕಡೆ ಯಾದಗಿರಿಯಲ್ಲಿ ಹಾಲಿ ಆಡಳಿತ ಪಕ್ಷದ ಶಾಸಕರ ಹೆಸರು ಬರೆದಿಟ್ಟು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡಿಕೊಂಡ. ಇನ್ನೊಂದು ಕಡೆ ವಾಲ್ಮೀಕಿ ಬೋರ್ಡ್ನಲ್ಲಿ ನಡೆದಂಥ ಹಗರಣಕ್ಕೆ ಸಂಬಂಧಪಟ್ಟಂತೆ, ಅಭಿವೃದ್ಧಿ ನಿಗಮದಲ್ಲಿ ನಡೆದಂಥ ಹಗರಣಕ್ಕೆ ಸಂಬಂಧಪಟ್ಟಂತೆ ಸೂಪರ್ಡೆಂಟ್ ಆತ್ಮಹತ್ಯೆ ಮಾಡಿಕೊಂಡ್ರು. ಆ ಕಾರಣಕ್ಕೆ ಒಬ್ಬ ಸಚಿವನ ತಲೆದಂಡ ಆಯಿತು. ಇದೆಲ್ಲ ಸಂಭ್ರಮ ಪಡುವ ಸಂಗತಿಗಳ. ಮತ್ತೆ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಕೀರ್ತಿಯೂ ಸಿದ್ದರಾಮಯ್ಯನವ್ರದ್ದು, ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿಯೂ ಸಿದ್ದರಾಮಯ್ಯನವ್ರದ್ದು. ಸಾಲ ಅಂದರೆ ಸ್ವಂತದವ್ರ ಮನೆ ಸಾಲ ಅಲ್ಲ. ಮನೆ ಸಾಲವನ್ನು ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ. ನನಗಿರೋ ಮಾಹಿತಿ ಪ್ರಕಾರ ಮನೆತನದ ಆದಾಯ ಹೆಚ್ಚಾಗಿದೆ, ಕರ್ನಾಟಕದ ಸಾಲ ಜಾಸ್ತಿ ಆಗಿದೆ. ಕರ್ನಾಟಕದ ಆದಾಯ ಹೆಚ್ಚಾಗಿ ಅವ್ರ ಮನೆತನದಲ್ಲಿ ಸಾಲ ಅಲ್ಲ, ಅವ್ರ ಮನೆತನದ ಆದಾಯ ಹೆಚ್ಚಾಗಿದೆ, ಕರ್ನಾಟಕದ ಸಾಲ ಜಾಸ್ತಿ ಆಗಿದೆ. ಇದುವರೆಗಿನ ಒಟ್ಟು ಸಮಗ್ರ ಸಾಲ 7,64,000 ಕೋಟಿ ರೂಪಾಯಿ ನಮ್ಮ ರಾಜ್ಯದ ಸಮಗ್ರ ಸಾಲ. ಅದರಲ್ಲಿ 7,64,000 ಕೋಟಿ ರೂಪಾಯಿ. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಬ್ಬರೇ ಮಾಡಿರೋ ಸಾಲ 4 ಲಕ್ಷ ಕೋಟಿ ರೂಪಾಯಿ. ಮುಖ್ಯಮಂತ್ರಿ ಆದ ಅವಧಿಯಲ್ಲಿ, ಅವರ ಆಡಳಿತ ಅವಧಿಯಲ್ಲಿ ಅವರು ಮಾಡಿರುವ ಸಾಲ 4 ಲಕ್ಷ ಕೋಟಿಗೂ ಜಾಸ್ತಿ. ಒಟ್ಟು ಸಮಗ್ರ ಸಾಲದ 50%ಕ್ಕೂ ಹೆಚ್ಚು ಸಾಲ ಇವರೊಬ್ಬರೇ ಮಾಡಿದ್ದಾರೆ. ಇದೆಲ್ಲ ಸಂಭ್ರಮ ಪಡುವ ಸಂಗತಿಗಳ? ಇದೇ ಸಾಧನೆನಾ? ಬರೀ ಈ ವರ್ಷ ಅಂದರೆ 2024-25ನೇ ಸಾಲಿಗೆ ಮಾಡಿದ ಸಾಲ 1,16,000 ಕೋಟಿ, 1,16,000 ಕೋಟಿ 24-25ನೇ ಸಾಲಿಗೆ ಅವರು ಮಾಡಿದ ಸಾಲ. ಯಾವುದನ್ನು ನಾವು ಸಾಧನೆ ಅಂಥೇಳಿ ಪರಿಗಣಿಸಬೇಕು? ಪೆಟ್ರೋಲ್ ಮೇಲೆ 3 ರೂಪಾಯಿ 85 ಪೈಸೆ ಜಾಸ್ತಿ ಏರಿಸಿದರೆ, ಡೀಸೆಲ್ ಮೇಲೆ 5 ರೂಪಾಯಿ 85 ಪೈಸೆ ಏರಿಸಿದರು ಸೆಸ್ಸು. ಹಾಲಿನಿಂದ ಹಿಡಿದು ಆಲ್ಕೋಹಾಲ್ವರೆಗೆ ಬೆಲೆ ಏರಿಕೆ ಮಾಡಿದ ಕೀರ್ತಿ ಇವ್ರದು. ₹20 ಸ್ಟಾಂಪ್ ಪೇಪರ್ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಮಾಯ. ಏನಿದ್ರು 100 ರೂಪಾಯಿ 200 ರೂಪಾಯಿ ಒಂದು ಸಾಮಾನ್ಯ ಅಗ್ರಿಮೆಂಟ್ ಮಾಡಿಸ್ಬೇಕು ಅಂತಂದ್ರು ಸ್ಟಾಂಪ್ ಪೇಪರ್, ₹20 ಸ್ಟಾಂಪ್ ಪೇಪರೇ ಮಾಯ.
ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು, ವಾಹನ ರಿಜಿಸ್ಟ್ರೇಷನ್ ದರ ಹೆಚ್ಚಳ ಮಾಡಿದ್ರು, ವಿದ್ಯುತ್ ದರ ಏರಿಕೆ ಮಾಡಿದ್ರು. ನಾವು ಆ ಟೇಬಲ್ನಲ್ಲಿ ಕೊಟ್ಟಿದ್ದೇವೆ. ಈ ಟೇಬಲ್ನಲ್ಲಿ ಯಾವ್ಯಾವುದರ ದರ ಹೆಚ್ಚಳ ಮಾಡಿದ್ರು ಅನ್ನೋ ಶಾಂಪಲ್ ಕೊಟ್ಟಿದ್ದೀವಿ. ಒಂದು ಯೂನಿಟ್ಗೆ ₹2.85 ಯೂನಿಟ್ ವಿದ್ಯುತ್ ದರವನ್ನು ಏರಿಕೆ ಮಾಡಿದ್ರು. ಯಾವುದನ್ನು ಬಿಟ್ಟಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ಎಲ್ಲದರ ದರವನ್ನು ಏರಿಕೆ ಮಾಡಿದ್ದೀರಿ ನೀವು. ಅಂದರೆ ದರ ಏರಿಸಿದ್ದು ನಿಮ್ಮ ಸಾಧನೆನ ಹಾಕಬೇಕಿತ್ತು. ನೀವೇನು ಪಂಚ ಗ್ಯಾರಂಟಿ ಅಂತ ಹೇಳಿ ನೀವು ಭಾಷಣ ಮಾಡ್ತೀರಲ್ಲ, ನೀವು ಈ ಬೆಲೆ ಏರಿಕೆ ಮಾಡಿದ್ದನ್ನು ಪಟ್ಟಿ ಹಾಕಬೇಕಾಗಿತ್ತು. ನಾನು ಬಂದ ಮೇಲೆ ಇಂತಿಂಥ ದರವನ್ನು ಏರಿಕೆ ಮಾಡಿದ್ದೀನಿ ನೋಡಿ. ರೈತರು ಮುಂಚೆ ₹30,000 ಕಟ್ಟಿದರೆ ಅವರಿಗೆ ಟ್ರಾನ್ಸ್ಫಾರ್ಮರ್ ಕೊಡೋರು, ಈಗ 3 ಲಕ್ಷ ಕಟ್ಟಬೇಕು ಟ್ರಾನ್ಸ್ಫಾರ್ಮರಿಗೆ. ಒಂದು ಕಂಬಕ್ಕೆ ₹15,000 ಎಕ್ಸ್ಟ್ರಾ ಕಟ್ಟಬೇಕು. 10 ಕಂಬ ಅಂದರೆ 1.5 ಲಕ್ಷ, 20 ಕಂಬ ಅಂದರೆ 3 ಲಕ್ಷ, ಅದರ ಮೇಲೆ ಟ್ರಾನ್ಸ್ಫಾರ್ಮರಿಗೆ 3 ಲಕ್ಷ. ಮುಂಚೆ ₹30,000 ಎಲ್ಲ ಮುಗಿದು ಹೋಗ್ತಿತ್ತು. ಯಾರು ಬಿತ್ತನೆ ಬೀಜದ ದರವನ್ನು ಏರಿಕೆ ಮಾಡೋಕ್ಕೆ ಹೋಗಲ್ಲ. ಈ ಸರ್ಕಾರದಲ್ಲಿ ವಿವಿಧ ಬಿತ್ತನೆ ಬೀಜಗಳ ದರವನ್ನು 40% ರಿಂದ 60% ಏರಿಕೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.